ಆರ್ ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗ್ರೇಟರ್ ಬೆಂಗಳೂರು ಗುದ್ದಾಟ ಜೋರಾಗಿದೆ. ನಾವು ಬಂದ್ರೆ ಒಂದೇ ಮಹಾನಗರ ಪಾಲಿಕೆ ಮಾಡ್ತೀವಿ, ಇದು ತುಂಬಾ ವರ್ಷ ಉಳಿಯಲ್ಲ ಅಂತ ಆರ್ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ತರ್ತಾ ಇರೋ 5 ಪಾಲಿಕೆ ಒಂದೇ ವರ್ಷಕ್ಕೆ ಮಾತ್ರ. ಕಾಂಗ್ರೆಸ್ ಮಾಡ್ತಾ ಇರೋದು ಓಳು, ಬಿಡ್ತಾ ಇರೋದು ಸಹ ಓಳು ಅಂದಿದ್ದಾರೆ. ನಮ್ಮ ಪ್ರಣಾಳಿಕೆಯಲ್ಲಿ ಒಂದೇ ಮಹಾನಗರ ಪಾಲಿಕೆ ಮಾಡ್ತೀವಿ ಅಂತ ಕೂಡ ಆರ್ ಅಶೋಕ್ ಹೇಳಿದ್ದಾರೆ. ವಾರ್ಡ್ಗೊಬ್ಬ ಇಂಜಿನಿಯರ್ ಬೇಕು, ಇರೋದು 25 ಮಾತ್ರ, 500 ವಾರ್ಡ್ ಮಾಡ್ತಾರಂತೆ. AE RO ಎಲ್ಲಿಂದ ತರ್ತೀರಿ? ಹಣ ಇಲ್ಲ, ಬೆಂಗಳೂರು ಹಳ್ಳ ಬಿದ್ದಿದೆ, ಪಾಲಿಕೆ ಪಾಪ್ಪರ್ ಆಗಿದೆ ಅಂದಿದ್ದಾರೆ. ಈ ಮಹಾನಗರ ಪಾಲಿಕೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದಾರೆ? ಇವರು 5 ಮಹಾನಗರ ಪಾಲಿಕೆ ಮಾಡಿದ್ದಾರೆ. ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದಾರೆ? ಇನ್ನು 1.5 ವರ್ಷಕ್ಕಷ್ಟೇ ಮಹಾನಗರ ಪಾಲಿಕೆ ಈ 5 ಮಾಡೋದು. ಆಮೇಲೆ ಇರೋದೇ ಇಲ್ಲ. ನಮ್ಮ BJP ಮ್ಯಾನಿಫೆಸ್ಟೋ ಪ್ರಕಾರ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಒಟ್ಟಾಗಿರಬೇಕು, ಬ್ರ್ಯಾಂಡ್ ಬೆಂಗಳೂರು ಒಟ್ಟಾಗಿರಬೇಕು, ಸಿಲಿಕಾನ್ ವ್ಯಾಲಿ ಒಟ್ಟಾಗಿರಬೇಕು ಅನ್ನೋದು ನಮ್ಮ ಅಜೆಂಡಾ. ಬ್ರಿಟಿಷರ ಕಾಲದಿಂದನೂ ಕೂಡ ಬೆಂಗಳೂರು ಒಂದೇ ಇದ್ದಿದ್ದು. ಈ ಕಾಂಗ್ರೆಸ್ ಅವ್ರು ಬಂದಮೇಲೆ 5 ಓಳು ಇವ್ರು ಬಿಡೋದು ಓಳೆ, ಕಾರ್ಪೊರೇಷನ್ನು ಓಳು ಮಾಡಾಕ್ಬಿಟ್ರು. ನಾನು ಇವತ್ತು ಅಧಿಕಾರಿಗಳನ್ನ ಒಂದು ಮಾಹಿತಿ ಕೇಳಿದೆ. ನಾನು ಅಧಿಕಾರಿಗಳನ್ನ ಕಾರ್ಪೊರೇಷನಲ್ಲಿ 198 ವಾರ್ಡ್ಗಳಿಗೆ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಅಂತ. ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಇಂಜಿನಿಯರ್ ಇರಬೇಕು ಕಾನೂನು ಪ್ರಕಾರ. ಅವ್ರು ಹೇಳಿದ್ರು 20 ಜನ ಇದ್ದಾರೆ ಅಂತ. 20ರಿಂದ 25 ಜನ ಇದ್ದಾರೆ. 198 ವಾರ್ಡ್ಗೆ ಪ್ರತಿ ವಾರ್ಡು ಅಂದ್ರೆ 198 ಜನ ಇರಬೇಕು. ಅಲ್ಲಿಗೆ ಎಷ್ಟು ಶಾರ್ಟೇಜು? 90% ಇಲ್ಲ, ಇಂಜಿನಿಯರ್ ಇಲ್ಲ ಇಲ್ಲಿ. ಈಗೇನು ಮಾಡೋಕ್ಕೆ ಹೊರಟಿದ್ದಾರೆ? 500 ಮಾಡ್ತಾ ಇದ್ದಾರೆ. 500 ಜನ ಎಲ್ಲಿಂದ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಅನುಮತಿ ಕೊಡ್ತಾ ಇಲ್ಲ. ಕಳೆದ 20 ವರ್ಷದಿಂದ ಅನುಮತಿ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿಲ್ಲ, ಯಾರಿದ್ದಾಗೂ ಕೊಟ್ಟಿಲ್ಲ. ಇಷ್ಟು ಜನ ಜೈಗಳೇ ಈಗ ಒಂದು 500 ಜನ ಜೈಗಳು ಬೇಕು. 500 ಅಲ್ಲ, 480 ಜನ. 20 ಜನ ಅವರೇ ಲೆಕ್ಕಕ್ಕೆ, 20 ಇಟ್ಕೊಳ್ಳಿ. ಎಷ್ಟು ಜನ AW ಬೇಕು? ROಗಳು ಎಷ್ಟು ಜನ ಬೇಕು? AROಗಳು ಎಷ್ಟು ಜನ ಬೇಕು? ಸೂಪರ್ಡೆಂಟ್ ಇಂಜಿನಿಯರ್ಗಳು ಎಷ್ಟು ಜನ ಬೇಕು? ಆರ್ ಅಶೋಕ್ ಮಾತಿದು. ಮತ್ತೊಂದು ಸಲ ನಾವು ಬಂದ್ರೆ ಎಲ್ಲವನ್ನೂ ಸೇರಿಸಿ ಮಹಾನಗರ ಪಾಲಿಕೆ ಮಾಡ್ತೀವಿ ಅಂತ. ಇದೇ ಕೆಲವೊಂದು ಕನ್ಸರ್ನ್ಸ್ ಅನ್ನ ಆರ್ ಅಶೋಕ್ ತೆಗೆದಿದ್ದಾರೆ. ಅಂದ್ರೆ ಅಧಿಕಾರಿಗಳ ನೇಮಕದಿಂದ ಹಿಡಿದು ಏನೇನು ಸಮಸ್ಯೆಗಳಾಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ, ನಿಜ. ಆದ್ರೆ ಈಗ 5 ಪಾಲಿಕೆಗಳು ಬಿಜೆಪಿ ಹೇಳ್ತಾ ಇದೆ, ಮತ್ತೆ 1 ಪಾಲಿಕೆ, ಒಂದು ರಾಜಕಾರಣದ ಹಗ್ಗಜಗ್ಗಾಟ ಹೇಗಿದೆ. ಅಂಡ್ ಆರ್ ಅಶೋಕ್ ಎತ್ತಿರೋ ಪ್ರಶ್ನೆಗಳಿಗೆ ಸರ್ಕಾರ ಪ್ಲಾನಿಂಗ್ ಏನ್ ಮಾಡ್ಕೊಳ್ತಾ ಇದೆ ಎಕ್ಸಿಕ್ಯೂಷನ್ಗೆ? ಭವನ ನಿಜಕ್ಕೂ ಕೂಡ ಈಗ ಕಂಟಿನ್ಯೂ ವಿದ್ಯಾ. ಭವನ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರು ಇದನ್ನೆಲ್ಲವನ್ನೂ ಕೂಡ ಅವರು ಗಮನಕ್ಕೆ ತೆಗೆದುಕೊಂಡಿರ್ತಾರೆ. ಯಾಕಂದ್ರೆ ವಿರೋಧ ಪಕ್ಷಗಳು ಯಾವಾಗ ಇವರು ಗ್ರೇಟರ್ ಬೆಂಗಳೂರನ್ನ ಮಾಡಬೇಕು ಅಂತ ಹೊರಟಿದ್ರು, ಸೊ ಅದೇ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವನ್ನ ಕೂಡ ವಿಪಕ್ಷಗಳು ಮಾಡಿದ್ವು. ಈ ವಿರೋಧಗಳ ಮಧ್ಯೆಯೂ ಕೂಡ GBAಯನ್ನ ಜಾರಿಗೆ ತರೋದ್ರಲ್ಲಿ DK ಶಿವಕುಮಾರ್ ಅವರು ಸಫಲ ಆದ್ರು. ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಹೊಡಿತಾರೆ, ಸಾಕಷ್ಟು ವಾರ್ಡ್ಗಳನ್ನ ಯಾವಾಗ ಬೇರ್ಪಡಿಸ್ತಾರೆ ಅನ್ನುವಂಥದ್ದು ಗೊತ್ತಾಯ್ತು. ಆಗ್ಲೇ ಅವರು ಹೇಳಿದ್ರು ಬಿಜೆಪಿಯಲ್ಲಿ ಎಲ್ಲಿ ಪ್ರಬಲರು, ಯಾವ ವಾರ್ಡ್ನಲ್ಲಿ ಅವರು ಹೆಚ್ಚು ಮತಗಳನ್ನ ಪಡಿಬಹುದು ಅಂತ ಇದ್ದಾರೆ. ಸೊ ಅಂತ ವಾರ್ಡ್ಗಳನ್ನೇ ಕಾಂಗ್ರೆಸ್ ಸರ್ಕಾರ ಹೊಡೆಯೋದಿಕ್ಕೆ ಹೊರಟಿದೆ ಅನ್ನುವಂತಹ ಮಾತನ್ನ ಕೂಡ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರು. ಅದೇ ರೀತಿಯಾಗಿ ಸಾಕಷ್ಟು ಕಡೆ ಯಾವ ಸರ್ಕಾರ ಇರುತ್ತೆ, ಸೊ ಅದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲೆಲ್ಲಿ ವೋಟ್ಗಳ ಬ್ಯಾಂಕ್ ಇರುತ್ತೆ ಅಂತವುಗಳನ್ನ ಅವರಿಗೆ ಬೇಕಾದಂತಹ ವಾರ್ಡ್ಗಳಿಗೆ ಸೇರಿಸಿಕೊಳ್ಳೋದಿರಬಹುದು, ಅಥವಾ ಅವುಗಳನ್ನ ತೆಗೆದು ಬೇರೆ ಕಡೆ ಹಾಕುವಂತಹದಿರಬಹುದು. ಆ ಕೆಲಸವನ್ನ ಮಾಡುವಂತದ್ದು ನಾರ್ಮಲ್ ಆಗಿ ಅದು ನಡೆಯುವಂತಹ ಕೆಲಸ. ಆದ್ರೆ ಈಗ DK ಶಿವಕುಮಾರ್ ಅವರು ಸಾಕಷ್ಟು ಸವಾಲನ್ನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ 5 ನಗರ ಪಾಲಿಕೆಗಳಿಗೂ ಕೂಡ ಅಧಿಕಾರಿಗಳನ್ನ ನೇಮಕ ಮಾಡಬೇಕಾಗಿದೆ. ಈಗ ಆಲ್ರೆಡಿ IAS ಆಫೀಸರ್ಗಳನ್ನ ನೇಮಕ ಮಾಡಿದ್ದಾರೆ. ಆದ್ರೆ ಯಾರೆಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇದ್ರು, ನಾರ್ಮಲ್ ಆಗಿ BBMPಯ ಹೆಡ್ ಕ್ವಾರ್ಟರ್ಸ್ ಏನಿತ್ತು, ಆ ಹೆಡ್ ಕ್ವಾರ್ಟರ್ಸ್ ಇಂದನೇ ಯಾರೆಲ್ಲ ವರ್ಕ್ ಅನ್ನ ಮಾಡ್ತಾ ಇದ್ರು ಅಂತಹ ಎಂಪ್ಲಾಯಿಗಳು ಮಾತ್ರ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಇನ್ನೊಂದಷ್ಟು ಎಂಪ್ಲಾಯಿಗಳನ್ನ ಸೇರಿಸ್ಕೊಳ್ಬೇಕಾಗತ್ತೆ, ಸೇರಿಸ್ಕೊಂಡು ಕೆಲಸವನ್ನ ನಿರ್ವಹಿಸಬೇಕಾಗತ್ತೆ. ಆದ್ರೆ DK ಶಿವಕುಮಾರ್ ಅವರು ಈಗ ಆಲ್ರೆಡಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳನ್ನ ಯಾವ ರೀತಿಯಾಗಿ
ನೌಕರರನ್ನ ಯಾವ ರೀತಿಯಾಗಿ ಅವರು ಹೆಚ್ಚಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಬಿಬಿಎಂಪಿಯಲ್ಲಿ ಯಾವ ರೀತಿಯಾಗಿ ಕೆಲಸಗಳು ನಡೀತಾ ಇತ್ತು ಅದೇ ರೀತಿಯಾಗಿ ಜಿಬಿಯಲ್ಲೂ ಕೂಡ ಕೆಲಸಗಳು ನಡೀತಾ ಇರುವಂತದ್ದು. ಆದ್ರೆ ಈ ಜಿಬಿಯನ್ನ ಮಾಡಿರುವಂತದ್ದು ಎಲೆಕ್ಷನ್ ದೃಷ್ಟಿಯಿಂದಲೇ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರಿನ 5 ನಗರ ಪಾಲಿಕೆಗಳೇನಿದೆ 5 ನಗರ ಪಾಲಿಕೆಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಇವರು ಅಧಿಕಾರಕ್ಕೆ ತರೋದಿಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಶಾಡೋ ಮೇಯರ್ಗಳನ್ನ ಕೂಡ ತಯಾರಿಯನ್ನ ಮಾಡೋದಕ್ಕೂ ಕೂಡ ಅವರ ಸಾಕಷ್ಟು ಕಾರ್ಯಕರ್ತರಿಗಿರಬಹುದು ಅಲ್ಲಿನ ಸ್ಥಳೀಯ ನಾಯಕರುಗಳಿಗೆ ತಿಳಿಸಿರುವಂತದ್ದು. ಯಾರೆಲ್ಲ ಅವರಿಗೆ ಮತ ಬೇಕು ಅದರ ಜೊತೆಗೆ ಟಿಕೆಟ್ ಬೇಕು ಪಕ್ಷದಿಂದ ಅಂತ ಇದ್ರು, ಸೊ ಅಂತವರೆಲ್ಲರೂ ಕೂಡ ಬೂತ್ ಮಟ್ಟದಿಂದಲೂ ಕೂಡ ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸ್ಪಷ್ಟ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಆರ್ ಅಶೋಕ್ ಅವರು ಹೇಳಿದಂತ ಪಾಯಿಂಟ್ ಕೂಡ ಮುಖ್ಯ ಆಗುತ್ತೆ. ಅಧಿಕಾರಿಗಳನ್ನ ಯಾವ ರೀತಿಯಾಗಿ ಇವರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಭಾವನಾ. ಎಸ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.